ಈಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈಗ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಈ ಪಾದಯಾತ್ರೆಯಲ್ಲಿ ನಾರ್ಮಲ್ ಡೇ ಟೈಮಲ್ಲಿ ಬಂದರೆ ನಮ್ಗೆ ಯಾವಾಗಲೂ ಯಾರಾದರೂ ಇಲ್ಲಿ ಊಟ ಮಾಡ್ಕೊಂಡಾದ್ರೂ ಹೋಗ್ಬೋದು ನೋಡಿ. ಇದೇ ರೀತಿ ಜನರು ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಭಾಳ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಗೈಸ್, ವಾಟರ್ ಎಷ್ಟು ಕೂಲ್ ಇದಾವೆ ಅಂತಂದ್ರೆ ಇಷ್ಟುವರೆಗೂ ಓಡಾಡಿ ನೋವು ಅನ್ನೋದೇನು ಆ ನೋವೆಲ್ಲ ಮರ್ತು ಬಿಡಬೇಕು, ಅಷ್ಟು ಕೂಲ್ ಇದಾವೆ. ಈ ಅಡವಿಯಲ್ಲಿ, ಇಷ್ಟು ದೊಡ್ಡ ಅಡವಿಯಲ್ಲಿ ಇಷ್ಟು ಕೂಲ್ ವಾಟರ್, ಗ್ರೇಟ್ ಅಲ್ಲ? ಟೈಮ್ ಬಂದು 11:40 ಆಗಿದೆ. ಇನ್ನು ಇಷ್ಟೊತ್ತಾಯಿತು, ಇನ್ನು ನಮ್ಮ ಭೀಮನ ಕೂಡ ಬಂದಿಲ್ಲ. ಯಾವಾಗ ಬರುತ್ತೋ ಏನೋ ಗೊತ್ತ. ಹಿಂದೆಗಡೆ ಏನು ಕಾಣ್ತಾ ಇದೆಯಲ್ಲ, ಅದು ಮೆಡಿಕಲ್ ಕ್ಯಾಂಪ್. ಅಂದರೆ ಇಲ್ಲಿ ಹತ್ರದಲ್ಲಿರುವ ಏನಾದರೂ ಹಾಸ್ಪಿಟಲ್ಸ್ ಇರೋದಿದ್ದರೆ ಅಲ್ಲಿ ಮೆಡಿಕಲ್ ಕ್ಯಾಂಪ್ ಅನ್ನೋದು ಬಂದು ಇಲ್ಲಿ ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ನಾರ್ಮಲ್ ಫಸ್ಟ್ ಏಡ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಎಮರ್ಜೆನ್ಸಿಯಾಗಿ ಆ್ಯಂಬುಲೆನ್ಸ್ನು ತಂದಿಟ್ಕೊಂಡು ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿದೆ. ನಿಮ್ಮನ್ನು ತೋರಿಸ್ತೀನಿ ನೋಡಿರಿ. ಈ ಪ್ಲೇಸಲ್ಲಿ ಯಾರು ತಾನೇ ಇಷ್ಟ ಬಿಡಲ್ಲ ಹೇಳ್ರಿ ಕೂತ್ಕೊಳಕ್ಕೆ. ಈ ಪ್ಲೇಸ್ ನೋಡ್ರಿ ಯಾವ ರೀತಿ ಇದೆ ಅಂತೇಳಿ. ಇದು ಟೋಟಲ್ ಆಗಿ ಬ್ಯಾಂಬೂಯಿಂದ ಕವರ್ ಆಗಿದೆ. ಈ ಬ್ಯಾಂಬೂಸ್ ಎಕ್ಸ್ಪೋರ್ಟ್ನೂ ಆಗ್ತಾ ಇರುತ್ತೆ, ಇಂಪೋರ್ಟ್ನೂ ಆಗ್ತಾ ಇರುತ್ತೆ. ಅಂದರೆ ಟೋಟಲಾಗಿ ಇದು ಬ್ಯಾಂಬೂನ ಫಾರೆಸ್ಟ್ ಆಫೀಸರ್ಸ್ ಕೆಳಗಡೆ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಳಗಡೆ ಇರುತ್ತೆ. ಆದರೆ ಬ್ಯಾಂಬೂ ಯಾವ ರೀತಿ ಬೆಳೆದ ಇದೆ ನೋಡಿ. ನೋಡ್ರಿ, ಇಷ್ಟು ದಟ್ಟವಾದ ಬ್ಯಾಂಬೂ ಫಾರೆಸ್ಟ್ ಅಂತಂದರೆ ಅಮ್ಮ ಐಡಿಯಾ ಮಾಡಕ್ಲಪ್ಪ ಇನ್ನೋ ಬಾ ಅಲ್ಲಾಗ ಅಲ್ಲಿ ಕೋತಿ 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 ಕೋತಿ
ವಾ ಕೋತಿ ಓಡ್ತಲ್ಲ ಓಡ್ತದಲ್ವ ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಪ್ ನೋಡಿ ಯಾವ ರೀತಿಯಾಗಿ. ಯಾರಾದರೂ ವಿಶ್ರಾಂತಿ ತೆಗೆದುಕೊಳ್ಳೋದಾದರೆ ಇಲ್ಲ ಮೆಡಿಕಲ್ ಕ್ಯಾಂಪ್ಸ್ ಇರ್ತವೆ, ಇಲ್ಲಿದ್ದ ಈಗ ದಾಸೋಹ ಕ್ಯಾಂಪ್ ಇರ್ತವೆ, ಅಂದರೆ ಊಟ ನೀಡ್ತಾ ಇರ್ತಾರೆ ಫ್ರೀಯಾಗಿ. ಇನ್ನು ಈ ಕಡೆ ಸೈಡ್ ಮೆಡಿಕಲ್ ಕ್ಯಾಂಪ್ ಇರುತ್ತೆ, ಈ ಕಡೆ ಸೈಡು. ಇನ್ನು ಸ್ಟ್ರೇಟಾಗಿ ಹೋದರೆ ನಮಗೆ ಪೆಚ್ಚರು ಅನ್ನೋದು ಬರುತ್ತೆ. ಆ ಪೆಚ್ಚರು ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದೆ. ನೋಡ್ರಿ, ಇಸ್ಕಾನ್ ಸಂಸ್ಥೆಯಿಂದ ದಾಸೋಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ದಾಸೋಹಕ್ಕಾಗಿ ಎಷ್ಟು ಜನ ಲೈನಿಗೆ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಗೈಸ್, ಇಲ್ಲಿ ಸ್ಟ್ರೇಟಾಗಿ ಕಾಣೋದು ನಾವು ಹೋಗೋ ದಾರಿ. ಈ ದಾರಿಯಿಂದ ನಾವು ಹೋದರೆ ನಮಗೆ ಭೀಮನಕೊಳ ಬರುತ್ತೆ. ನೆಕ್ಸ್ಟ್ ಇದೇ ನೋಡ್ರಿ ಪೆದ್ದ ಚೆರುವು. ಇಲ್ಲೆಲ್ಲ ನಮಗೆ ಮೆಡಿಕಲ್ ಕ್ಯಾಂಪ್ಸ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಯಾರಾದರೂ ಬೆಡ್ಶೀಟ್ಸ್ ಅವು ತೊಗೊಂಬಂದಿಲ್ಲ ಅಂತಂದರೆ ಇಲ್ಲಿ తాడపల్స్ ಎಲ್ಲ ನಮ್ಗೆ ಬಾಡಿಗೆ ಸಿಗ್ತವೆ. బాటిళ్లకు అక్కడ నీళ్లు పోసుకోవద్దు. వాలంటీర్లు ఇవ్వద్దు, బాటిళ్లకు నీళ్లు ఇవ్వద్దు. నీళ్లు బయట ఉన్నాయి, బోర్లు. అమ్మ నుంచి కచ్చేరులో ఉచిత మెడికల్ క్యాంపు మరియు అన్నదాన శిబిరం ఏర్పాటు చేస్తున్నారు. ನೋಡ್ರಿ ಗೈಸ್, ಇವತ್ತು ಅಡವಿಯಲ್ಲಿ ಏನೋ ಉತ್ಸವ ನಡೀತಿದೆ. ಅನ್ನದಾಸೋಹಕ್ಕೆ ರೆಡಿ ಆಗ್ತಾ ಇದೆ ಇಲ್ಲಿ. ಟೈಮ್ ಬಂದು ಈಗ ನೀವು ನೋಡ್ಬೋದು 6:52 ಆಗಿದೆ. ಈಗ ನೆಕ್ಸ್ಟ್ ನಮ್ಮ ದಾರಿ ಬಂದು ಕತ್ತಲಕೊಂಡ ಮತ್ತು ಕೋರಿಕಲ್ಕೊಂಡ, ವಜ್ರಾಲಕೊಂಡ ಅಂತೇಳಿ 4 ಕೊಂಡಗಳು ಬರ್ತವೆ. ಇನ್ನೊಂದು ಕೊಂಡ ಬರುತ್ತೆ. ಅಂದರೆ ಆ ಗುಡ್ಡಗಳ ಹೆಸರು ಆ ರೀತಿ ಇಟ್ಟಿದ್ದಾರೆ. ಇಲ್ಲಿ ಜನ ನೋಡ್ಬೋದು, ಜನ ಯಾವ ರೀತಿ ಹೋಗ್ತಾರೆ ಅಂತೇಳಿ ಆ ಕಡೆ ಸೈಡಿಗೆ. ಇವಾಗ ನಾವು ಹೋಗ್ತಾ ಇರೋದು ಕತ್ತಲಕೊಂಡ ಅಂತೇಳಿ. ಇದು ಇದೇ ರೀತಿ ನಮ್ಗೆ 4 ಗುಡ್ಡಗಳು ಬರ್ತವೆ. ಇದನ್ನು ನಾವು ದಾಟ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ನಮ್ಗೆ ಸೀತಮ್ಮ ಬಾಯಿ ಅನ್ನೋದು ಬರ್ತಾ ಹೋಗುತ್ತೆ. ಅದಾದಮೇಲೆ ನಮ್ಗೆ ಭೀಮನಕೊಳ ಅನ್ನೋದು ಬರೋದು. ಆ್ಯಕ್ಚುಲಿ ಮೇನ್ ಟಾಸ್ಕ್ ಇರೋದು ಅಲ್ಲಿ. ಇವಾಗ ಸುಮಾರು ಟಾಸ್ಕ್ ನಾವು ದಾಟ್ಕೊಂಡು ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ನೂ ಬರ್ತಾ ಹೋಗುತ್ತೆ. ಅದೇ ನಮ್ಗೆ ಭೀಮನಕೊಳ ಅನ್ನೋದು. ಜನ ಬರೋದು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಇದು ನೈಟ್ ವ್ಯೂ ಆಫ್ ದಿ ನಲಮಲ ಫಾರೆಸ್ಟ್. ಈ ರೀತಿ ಪಾದಯಾತ್ರೆ ಮಾಡೋದು ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ನೀವು ಕಾಮೆಂಟಲ್ಲಿ ತಿಳಿಸಿ ಯಾರ್ಯಾರು ಪಾದಯಾತ್ರೆ ಮಾಡಿದ್ದೀರಿ ಅಂಥೇಳಿ. ನಾನು ಇದು 5th ಟೈಮ್ ಬರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾದ ದೃಶ್ಯ ಇದು ಲೈಫ್ ಟೈಮಲ್ಲಿ. ಬರ್ತಾ ಬರ್ತಾ ಈ ಕಲ್ಲುಗಳು ಜಾಸ್ತಿ ಆಗ್ತಾಯಿದಾವ. ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಇದಾವೆ ನೋಡ್ರಿ. ಮಳೆ ಬರ್ತಲ್ಲ ತೇಳ್ತಾವ ಪ್ಲೇಸ್ ಬಂತಳ ಅವನ್ನೆಲ್ಲ. ಟೈಮ್ ಬಂದು ಆಗಲೇ 9 ಗಂಟೆ ಆಗ್ತಾ ಬರ್ತಿದೆ. ಈ 9 ಗಂಟೆಯಲ್ಲಿ ಈ ದಟ್ಟವಾದ ಅಡವಿಯಲ್ಲಿ ನಾವು ಇನ್ನೂ ನಡಿಬೇಕಾದ ಸಮಯ ಇದೆ.
ಗೈಸ್ ಟೈಮ್ ಬಂದು ಈಗ 1 ಗಂಟೆ 10 ನಿಮಿಷ ಆಗಿದೆ. ಚಳಿ ಆಗ್ತಾಯಿದೆ ಭಾಳ, ಹಾಗಾಗಿ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ರು, ಅಲ್ಲಿ ಕುತ್ಕೊಂಡಿದ್ದೆ. ಆಗ್ಬಿಟ್ಟತೆ. ಒಂದು ಮಾತು ಇನ್ನೊಂದು ಮಾತಾಡೋಕೆ ಕೇಳೋ సాక్షి గణపతి కాదులే ದೇವರು. ಈಗ ನಾವು ಇರೋ ಟೈಮ್ 10:04 ಆಗಿದೆ. ಇನ್ನೂ ದಾರಿಯಲ್ಲೇ ಇದ್ದೀವಿ. ಇನ್ನು 10% ಇದೆ. 10% ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ ನಮ್ಮ ಎಸ್ಟಿಮೇಟೆಡ್ ಟೈಮ್ ಬಂದು ಇವತ್ತು ಮಧ್ಯಾಹ್ನ 12 o'clock, ಅಂದರೆ 13th Feb 12 o'clock ರೀಚ್ ಆಗ್ತೀವಿ. ಇನ್ನು ನಮ್ಗೆ ಭೀಮನಕೊಳ್ಳ, ಕೈಲಾಸ ಪರ್ವತ ಅದೆಲ್ಲ ದಾಟ್ಕೊಂಡು ಹೋಗಬೇಕು. ಇದೇ ಫಾರೆಸ್ಟ್ ವ್ಯೂ. ಎಲ್ಲಿ ನೋಡಿದ್ರೂ ದೊಡ್ಡ ದೊಡ್ಡ ಕಲ್ಲುಗಳೇ ಇರೋದು. ಭಾಳ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ. ಇವಾಗ ನಾವು ಸೀತಮ್ಮಬಾಯಲ್ಲಿದ್ದೀವಿ. ಅಂದರೆ ಈ ಪ್ಲೇಸ್ ಹೆಸರು ಸೀತಮ್ಮಬಾಯಿ ಅಂತ. ಇಲ್ಲಿದ್ದ ನೆಕ್ಸ್ಟ್ ನಾವು ಭೀಮನಕೊಳ್ಳ ಮತ್ತು ಕೈಲಾಸ ಪರ್ವತಕ್ಕೆ ಹೋಗೋ ದಾರಿ ಇದೆ. ಇದೆಲ್ಲ ಟೋಟಲ್ ಪ್ಲೇನ್ ಏರಿಯಾ. ಎಲ್ಲ ಒಣಗೋಗಿದ್ದು ಗಿಡಗಳಿರ್ತವೆ. ಅಂದರೆ ಡಾರ್ಕ್ ಟೈಮ್ ಆಗ್ಲಿಕ್ಕೆ ನಿಮಗೆ ತೋರ್ಸೋಕೆ ಆಗ್ತಾಯಿಲ್ಲ. ನಾವು ಇದೇ ರೀತಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿಗೆ ಹೋಗಬೇಕು. ಆ ಟಾಪಿಗೆ ಹೋಗ್ಬೇಕು ನಾವು. ಇದು ನಮ್ಮ ಡೆಸ್ಟಿನೇಷನ್. తింటావా అంటే un తోడు ನಾವು ಅಂದ್ಕೊಂಡಿದ್ದು ಭೀಮನಕೊಳ್ಳ ನಾವು ಬಂದಾಯಿತು. ನೋಡ್ರಿ ಅದು ಹೆಂಗಿದೆ ಅಂತೇಳಿ. ನೋಡ್ರಿ ನಾವು ಇಳಿಬೇಕಾಗಿದೆ. ಇಲ್ಲಿ ನಿಮ್ಗೆ ನನ್ನ ಹಿಂದೆಗಡೆ ಕಾಣಿಸ್ತಾ ಇರ್ಬೋದು, ಅದರ ಕೆಳಗಡೆ ಎಷ್ಟು ಕೆಳಗಡೆ ಹೋಗ್ಬೇಕು ಅಂತೇಳಿ. ಹೋಗಿ ಹಿಂದೆಗಡೆ ಕೂಡ ಹಿಂದೆಗಡೆ ಇಳಿಬೇಕು ಕೆಳಗಡೆಗೆ. ನೋಡ್ರಿ ಕಾಣಿಸ್ತಾ ಇರ್ಬೋದು ಜನ ನಿಮ್ಗೆ. ನೋಡ್ರಿ ಜನ ಯಾವ ರೀತಿ ಹೋಗ್ತಾರೆ ಇಲ್ಲಿದ್ದ. ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಈ ರೀತಿ ರೀಚ್ ಆಗ್ಬೇಕು ನಾವು. ಭೀಮನಕೊಳ್ಳ ಫುಲ್ ವಿಡಿಯೋ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವಿಡಿಯೋ ಟಾಪಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇನ್ನು ಯಾರು ಆ ವಿಡಿಯೋ ನೋಡ್ಕೊಂಬಂದಿಲ್ಲ ನೋಡ್ಕೊಂಬರ್ರಿ. ಹಾಗೆ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 7:10 ಆಗಿದೆ. 7:15 ಆಗಿದೆ. 7:15ಗೆ ನಾವು ಈ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ನೋಡ್ರಿ
ಸ್ಲಿಪ್ಪರ್ಸ್ ಯಾವ ರೀತಿ ಬಿಟ್ಟಿದ್ದೀರಾ ಅಂತೇಳಿ. ಇದೇ ರೀತಿ ಟೋಟಲ್ ಆಗಿ ನಿಮ್ಮ ಕೆಳಗವರೆಗೂ ಸ್ಲಿಪ್ಪರ್ಸ್ ಅನ್ನೋದು ಸರ್ವಿಸ್ ಅಲ್ಲಿ ಆ ಡೆಸ್ಟಿನೇಷನ್ ರೀಚ್ ಆಗುತ್ತೆ. ಹಿಂದ್ಗಡೆ ನೋಡ್ಬೋದು ನೀವು ಇದು ಶ್ರೀಶೈಲ ಪಾದಯಾತ್ರೆಯಲ್ಲಿ ಅತ್ಯಂತ ಕಠಿಣವಾದ ಅಂದರೆ ಅತ್ಯಂತ ಕಷ್ಟಕರ ದಾರಿ. ಈ ಪಾಠ ಮಾಡೋದು ಶ್ರೀಶೈಲ ಪಾದಯಾತ್ರೆಯಲ್ಲಿ ಬಹಳ ಕಷ್ಟ. ಜನ ಈ ಒಂದು ಟ್ರೆಕ್ಕಿಂಗ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಹೇಳಬಲ್ಲ ಅಂತಂದರೆ, ಫಸ್ಟ್ ಆಫ್ ಆಲ್ ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಲೈಫಲ್ಲಿ ಒಂದ್ಸಲ ಆದರೂ ಈ ಟ್ರೆಕ್ಕಿಂಗ್ ಟ್ರೈ ಮಾಡಬೇಕು. ಅದರಲ್ಲಿ ದಾರಿ ಬೇಕಿದ್ರೆ ಯಾರು ಯಾವ ದಾರಿಯಲ್ಲಿ ಬೇಕಿದ್ರೆ ಇದು ಲಾಂಗ್ ರೈಡ್. ಆ್ಯಕ್ಚುಲಿ ನಾನು ಪ್ರಿಫರ್ ಮಾಡೋದು ಯಾರಾದರೂ ಹೋಗಿ ಯಾಕೆ ಅಂತಂದರೆ ಹೆಂಗಿದೆ ಅಂತೇಳಿ ಭಾಳ ಕಠಿಣ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಈ ಒಂದು ಟ್ರೆಕ್ನ ಎಂಜಾಯ್ ಮಾಡ್ಬೋದು. ಟ್ರೆಕ್ಕಿಂಗ್ನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ಟ್ರೆಕ್ಕಿಂಗ್ ಒಂಚೂರು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ. ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಒಂದು ಜಸ್ಟ್ ಈ ಕೈಲಾಸ ಪರ್ವತಕ್ಕೆ ಹೋಗೋ ದಾರಿ ಇದು. ಈ ಕೈಲಾಸ ಪರ್ವತಕ್ಕೆ ಹೋಗುವುದು ಒಂದು 60% ಮುಗ್ದಂಗೆ ಅಷ್ಟೇ. ಮತ್ತು ಈ ರೀತಿ ಮೇಲೆ ಹತ್ತಿ ನಾವು ಈ ಡೆಸ್ಟಿನೇಷನ್ ರೀಚ್ ಆಗಬೇಕು. ಇಲ್ಲಿ ಮೇಲುಗಡೆ ಇರುತ್ತೆ ನಮಗೆ ಕೈಲಾಸ ಪರ್ವತ. ಅಲ್ಲಿ ರೀಚ್ ಆಗಿದ್ದೀವಿ ಅಂದರೆ ಆಲ್ಮೋಸ್ಟ್ ಶ್ರೀಶೈಲ ಸೇರಿದಂಗೆ ಆದಮೇಲೆ ನಮಗೆ ಸಾಕ್ಷಿ ಗಣಪತಿ ಹಟಕೇಶ್ವರ ಬರುತ್ತೆ. ಇವಾಗ ನಾವು ಆಲ್ಮೋಸ್ಟ್ ಭೀಮನಕೊಳ ಇಳಿಯೋದಕ್ಕೆ ಅಂದರೆ ಭೀಮನಕೊಳ ಕೆಳಗಡೆ ಬೇಸ್ ರೀಚ್ ಆಗೋಕ್ಕೆ ಒಂದು 50% ಬಂದಿದ್ದೀವಿ. ಇನ್ನು 50% ನಾರ್ಮಲ್ ಆಗಿದೆ. ದೊಡ್ಡವರು ಬರ್ತಾ ಇದ್ದಾರೆ. ನೋಡ್ರಿ, ಈ ದಾರಿ ನಾನು ಪ್ರಿಫರ್ ಮಾಡೋದು. ಈ ದಾರಿ ಇದು ಸ್ವಲ್ಪ ಸೇಫೇ ಇದೆ. ಇದು ಎಷ್ಟು ಡೇಂಜರ್ ಅಂತಂದರೆ, ಈ ದಾರಿ ಭೀಮನಕೊಳ ಎಷ್ಟು ಡೇಂಜರ್ ಅಂತಂದರೆ, ಯಾರಾದರೂ ಮಿಸ್ ಆಗಿ ಕೆಳಗಡೆ ಬಿದ್ರೂ ಅವ್ರ ಬಾಡಿ ಸಿಗೋದು ಡೌಟ್. ಎಲ್ಲಿ ಬೀಳುತ್ತೆ ಗೊತ್ತಿಲ್ಲ, ಹೆಂಗೆ ಬೀಳುತ್ತೆ ಗೊತ್ತಿಲ್ಲ. ಅವ್ರ ಬಾಡಿ ಸಿಗೋದು ಡೌಟ್. ನೆಕ್ಸ್ಟ್ ಬಂದು ಕೆಪ್ಪೇಶವ್. ಈ ಕಡೆ ಸೈಡ್ ಅಂದರೆ ನಾವು ಬಂದಿದ್ದ ವ್ಯೂನ ಆಪೋಸಿಟ್ ಸೈಡಿಂದ ತೆಗೆದು ತೋರಿಸ್ತೀನಿ ನಿಮ್ಗೆ. ನೋಡ್ರಿ,
ಫೈನಲಿ ರೀಚ್ ಭೀಮನ್ಕೊಳ. ಭೀಮನ್ಕೊಳ ಅಂತಂದರೆ ಯಾಕೆ ಇದನ್ನು ಭೀಮನ್ಕೊಳ ಅಂತಾರೆ? ರೈಟ್ ನೋಡ್ರಿ, ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾಭಾರತ ಎಲ್ಲ ನಡೆದಿತ್ತು. ಮಹಾಭಾರತ ಟೈಮಲ್ಲಿ ಪಾಂಡವರು ಅಜ್ಞಾತವಾಸ ಮತ್ತು ವನವಾಸ 13 ವರ್ಷ ಮಾಡ್ತಾರೆ ಎರಡೂ ಸೇರಿ. ಅಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಟೈಮಲ್ಲಿ ಈ ಅಡವಿಗೆ ಪಾಂಡವರು ಮತ್ತು ದ್ರೌಪದಿ ದೇವಿ ಇವರೆಲ್ಲರೂ ಇಲ್ಲಿಗೆ ಬಂದಿದ್ದ ಒಂದು ಸ್ಥಳ ಪುರಾಣ ಇದೆ. ನೋಡ್ರಿ, ಈ ಹೈಟಿಂದ ನಾವು ಕೆಳಗಡೆ ಇಳಿದಿದ್ದು ಯಾವ ರೀತಿ ಇದೆ. ಈ ಟಾಪಿಂದ ನಾವು ಕೆಳಗಡೆ ಇಳಿದಿದ್ದು ಇಲ್ಲಿದ್ದೀವಿ ಈಗ. ಇಲ್ಲಿಗೆ ರೀಚ್ ಆಗಿದ್ದೀವಿ ಅಂದರೆ ನಮ್ಗೆ ಆಲ್ಮೋಸ್ಟ್ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ, ಫ್ರೆಶ್ ಅಪ್ ಆಗ್ಬೋದು, ಎಲ್ಲದೂ ಸಪ್ಲೈ ಇರುತ್ತೆ. ಅಂದರೆ ಫುಡ್ ಸಪ್ಲೈ ಆಗಲಿ ಎಲ್ಲದೂ ಇರುತ್ತೆ. ನಮ್ಗೆ ಇಲ್ಲಿ ಏನಾದರೂ ಅಂದರೆ ನಾನು ಹಿಂದೆ ಕಾಣ್ತದಲ್ಲ, ಅಲ್ಲೇನಾದರೂ ಹೋಗಿದ್ದೀವಿ ಅಂದರೆ ವಾಟರ್ ಸಪ್ಲೈ ಆಗಲಿ ಫುಡ್ ಸಪ್ಲೈ ಮಾಡ್ತಾರೆ. ನಾವು ಬಂದಿರೋದು ಇಲ್ಲಿಂದ ನಾವು ಎಲ್ಲಿದ್ದೀವಿ ಅಂತಂದ್ರೆ ನಾವು ಎಕ್ಸಾಕ್ಟ್ ಆಗಿರೋದು ಕೈಲಾಸ ಪರ್ವತಕ್ಕೆ ಹೋಗೋ ದಾರಿಯಲ್ಲಿದ್ದೀವಿ. ಇಲ್ಲಿಂದ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗ. ಇಲ್ಲಿ ಕಾಣ್ತಾ ಇದ್ರೆ ನೋಡಿ ಜನ ಬರೋದು. ಇಲ್ಲಿದ್ದಾನೆ ಎತ್ಕೊಂಡು ನಾವು ಬಂದಿದ್ದೀವಿ ಈಗ. ಈ ದಾರಿಯಿಂದ ನಮಗೆ ಮಿನಿಮಮ್ ಅಂದರೆ 1.5 hour ಬೇಕಾಗುತ್ತೆ ಮೇಲೆ ರೀಚ್ ಆಗಕ್ಕೆ. ಯಾಕೆ ಅಂತಂದ್ರೆ ದಾರಿ ನೋಡಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ನೋಡಿ ತೋರಿಸ್ತೀನಿ ನಿಮಗೆ ದಾರಿ ಯಾವ ರೀತಿ ಇದೆ ಅಂತ. ನೋಡ್ರಿ ಯಾವ ರೀತಿ ಗುಡ್ಡ ಹತ್ಕೊಂಡು ಹೋಗ್ಬೇಕು ಅಂತ. ಈ ಒಂದು ದಾರಿಯಲ್ಲಿ ಕೈಲಾಸ ಪರ್ವತ ಹತ್ತಬೇಕು. ನಾನು ಮಾತಲ್ಲಿ ಗೊತ್ತಾಗ್ತಾ ಇರುತ್ತೆ ಎಷ್ಟು ಆಯಾಸ ಆಗ್ತಿದೆ ಅಂತೇಳಿ. ಅಂದರೆ ಇದು ನೋಡ್ರಿ ಭೀಮನ್ಕೊಳ ಕಾಣ್ತದೆ. ನೋಡಿ ಭೀಮನ್ಕೊಳ ಇದು. ಈಗ ನಾವು ನೋಡ್ತಾ ಇರೋದು ಇಲ್ಲಿ ಆಪೋಸಿಟ್ ನಾವು ಬಂದಿದ್ದ ದಾರಿ. ಇದು ಭೀಮನ್ಕೊಳ ಎಂಟ್ರೆನ್ಸ್ ದಾರಿ ಇದು. ನೋಡ್ರಿ ಜನ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತೇಳಿ. ನಾವು ಈ ದಾರಿಯಿಂದ ನಡ್ಕೊಂಡ್ಬಂದೀವಿ. ನಡ್ಕೊಂಡು ನಾವು ಈ ರೀತಿ ಬಂದು ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ಕೆಳಗಡೆ ಇಲ್ಲಿ ಭೀಮನ್ಕೊಳಗೆ ಹೋಗಿದ್ದೀವಿ. ಭೀಮನ್ಕೊಳದಿಂದ ನಾವು ಈ ದಾರಿಯಲ್ಲಿ ಬರ್ತಾಯಿದ್ದೀವಿ ಈಗ. ಅರ್ಥ ಆಯ್ತು ಅನಿಸುತ್ತೆ ಹೆಂಗಿರುತ್ತೆ ಅಂತೇಳಿ. ನೋಡ್ರಿ ಭೀಮನ್ಕೊಳ ಯಾವ ರೀತಿ ಇದೆ. ಇದೆಲ್ಲ ಗುಡ್ಡನೇ.
ಈ ಗುಡ್ಡ ಇನ್ನೂ ಎಷ್ಟು 15% ಮಾತ್ರ ಮುಗಿದೈತಿ. ಗಕ್ಕಿಗೆ ಇರ್ಬೇಕು, ಹಿಂದೇನು ಹೋದ್ರೆ ಆಡ್ತಾರೆ ಅಂತ. ಆಲ್ಮೋಸ್ಟ್ 2 hours 15 minutes ಆದಮೇಲೆ ಕೈಲಾಸ ಪರ್ವತ ರೀಚ್ ಆದ್ವಿ. ಅಡುಗೆ ಯಾವುದೊಂದು ಇದೆ ನೋಡ್ರಿ ಗೈಸ್, ಕೈಲಾಸ ಪರ್ವತ. ಇಲ್ಲಿದ್ದ ಆಲ್ಮೋಸ್ಟ್ ನಮ್ಗೆ ಇನ್ನು 1 hour ದಾರಿ ಇರುತ್ತೆ ಅಷ್ಟೇ ಶ್ರೀಶೈಲಂ ಸೇರ್ಕೊಳಕ್ಕೆ. ನೋಡ್ರಿ ಗಾಯ್ಸ್, ಇಲ್ಲಿ ಕೈಲಾಸ ಪರ್ವತ ದಾಟಿ ಬಂದರೆ ನಮಗೆ ಇಲ್ಲಿ ಊಟದ ವಸತಿ ಆಗಲಿ, ಇಲ್ಲಾಂತಂದರೆ ನಮ್ಗೆ ಈ ಕಡೆ ಸೈಡ್ ಆದರೆ ಮೆಡಿಕಲ್ ಕ್ಯಾಂಪ್ಸ್ ಆಗಲಿ, ಮತ್ತು ಫ್ರೂಟ್ ಸಪ್ಲೈ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಾದರೂ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಆಗಲಿ, ಏನಾದರೂ ಆ್ಯಂಬುಲೆನ್ಸ್ ಇರುತ್ತೆ, ಎಲ್ಲಾದರೂ ಇರುತ್ತೆ. ಇಲ್ಲಿ ಸ್ಲೀಪಿಂಗ್ ಆಗಿ ಅಂದರೆ ಯಾರಾದರೂ ರೆಸ್ಟ್ ತೊಗೋಬೇಕಂದ್ರೂ ರೆಸ್ಟ್ ತೊಗೋಬೋದು. ಕೈಲಾಸ ಪರ್ವತ ದಾಟಿ ಬಂದರೆ ಇಲ್ಲಿ ಇದೆಲ್ಲ ಕಾಣ್ಬೋದು. ನಾವು ಸಾಕ್ಷಿ ಗಣಪತಿಗೆ ಹೋಗೋ ದಾರಿ ಇಲ್ಲಿದ್ದ ಒಂದು 1 kilometer 1.5 kilometer ಮಾಡಿದ್ರೆ ಸಾಕ್ಷಿ ಗಣಪತಿ ಬರುತ್ತೆ. ಅಲ್ಲಿದ್ದ ಮತ್ತೆ 2 kilometers ಮಾಡಿದ್ರೆ ಶ್ರೀಶೈಲ ಬರುತ್ತೆ. ನಾವು ಇನ್ನು ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ. ಆಶ್ಚರ್ಯ ಸಂಗತಿ ಏನಂತಂದರೆ, ಇಷ್ಟೆಲ್ಲ ಕಷ್ಟ ದಾರಿ ಇದ್ರೂ ವರ್ಷ ಭಕ್ತರು ಹೆಚ್ಚಾಗ್ತಾನೇ ಬರ್ತಿದ್ದಾರೆ. ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟ್ ಇಯರ್ ಇದ್ದಿದ್ದು ಜನ ಸೆಕೆಂಡ್ ಇಯರ್ ಇನ್ನೂ ಡಬಲ್ ಆಗ್ತಾಯಿದ್ದಾರೆ. ಇಯರ್ಲಿ ಜಾಸ್ತಿ ಆಗ್ತಾನೆ ಬರ್ತಿದ್ದಾರೆ, ಕಡಿಮೆ ಮಾತ್ರ ಆಗ್ತಾ ಇಲ್ಲ. ಎಷ್ಟೇ ಕಷ್ಟ ಇದ್ರೂ ಭಕ್ತರು ಅಷ್ಟೂ ಜಾಸ್ತಿ ಆಗ್ತಿದ್ದಾರೆ. ಆಯ್ತು, ಪಾದಯಾತ್ರೆ ಮಾಡೋರಿಗೆ ಇಲ್ಲಿ ಮಜ್ಜಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಹೇಗಿದ್ರೆ ನೋಡ್ಬೋದು. ನಾನು ಚೆನ್ನಾಗಿದೆ. ಕುಡ್ದಪ್ಪ. ಏನಂತಂದ್ರೆ ಇಲ್ಲಿ ಎಷ್ಟು ಬೇಕಾದ್ರೂ ಮಜ್ಜಿಗೆನ ಕುಡಿಬೋದು. ಹಲೋ
ಹಟಕೇಶ್ವರ ಹೋಗೋ ಲೈನಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಕೊಡ್ತಾನೆ. ಹನುಮಾನ್ ಕಿ ಜೈ. ಆಕ್ಚುಲ್ ಪಾದಯಾತ್ರೆ ಬಂದು ಇಲ್ಲಿಯವರೆಗೆ ಎಂಡ್ ಆಗುತ್ತೆ. ಇದು ಬಂದು ಗಾಯತ್ರಿ ದೇವಿ ಶಕ್ತಿಪೀಠ. ಇದಾದ್ಮೇಲೆ ನಮ್ಗೆ ಅಲ್ಲಿ ಜನ ಕಾಣಿಸ್ತಾ ಇದಾರೆ ಅಲ್ವಾ, ಟೆಂಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಮ್ಗೆ ಹಟಕೇಶ್ವರ ಇರೋದು. ಇಲ್ಲಿ ದಾಟ್ಕೊಂಡು ಹೋದ್ರೆ ನಮ್ಗೆ ಹಟಕೇಶ್ವರ ಬರುತ್ತೆ. ಬರೀ ಹಟಕೇಶ್ವರ ದರ್ಶನ ಮಾಡೋಣ. ಇದೇ ಹಟಕೇಶ್ವರ ಪ್ಲೇಸ್. ಇಲ್ಲಿ ಈಶ್ವರನು ಹಟೇಶ್ವರನಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾನೆ ನೋಡ್ರಿ. ಗುಡಿ ಬಂದು ಇಲ್ಲಿ ಬರುತ್ತೆ. ಇದು ನಮ್ಗೆ ಗುಡಿ. ಒಳಗಡೆ ಹೋಗ್ಬೇಕು. ಇಲ್ಲಿ ಬಂದು ಸೇರಾಯ್ತು. ಇಲ್ಲಿ ಅನ್ನದಾಸೋಹ ನೀಡ್ತಾ ಇದ್ರು. ಅನ್ನದಾಸೋಹ ಊಟ ಮಾಡ್ಕೊಂಡು ಈಗ ನಾವು ರೆಸ್ಟ್ ತಗೊಂಡು ಊಟ ಮಾಡಿದೀವಿ. ರೆಸ್ಟ್ ತಗೊಂಡು ಬಿಟ್ಬಿಡೋದೆ ದಾರಿ. ಶ್ರೀಶೈಲಕ್ಕೆ ಬಂದ್ರೆ ಹಟಕೇಶ್ವರ ಲಿಂಗನ ಇದಾದ್ಮೇಲೆ ನಮ್ಗೆ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಹಿಂದೆ ಕಾಣೋ ದಾರಿಯಲ್ಲಿ ಅಂದ್ರೆ ಹಟಕೇಶ್ವರ ಇಲ್ಲೇ ಇದೆ. ಅದರ ರೈಟ್ ಸೈಡ್ ನಮ್ಗೆ ಆಶ್ರಮದಿಂದ ನಾವು ಸಾಕ್ಷಿ ಗಣಪತಿಗೆ ಹೋಗ್ಬೋದು. ಸಾಕ್ಷಿ ಗಣಪತಿಯಿಂದ ನಾವು 2 ಕಿಲೋಮೀಟರ್ಸ್ ಮಾಡಿದ್ರೆ ಶ್ರೀಶೈಲ ಬರುತ್ತೆ. 3 ಕಿಲೋಮೀಟರ್ಸ್ ಮಾಡಿದ್ರೆ ಶ್ರೀಶೈಲ ಬರುತ್ತೆ. ಹಟಕೇಶ್ವರ ಇಂದ ಮತ್ತೆ ಸಾಕ್ಷಿ ಗಣಪತಿಗೆ ಹೋಗೋ ದಾರಿ ಇದು. ಇಲ್ಲಿದ್ದ 1 ಕಿಲೋಮೀಟರ್ ದೂರದಲ್ಲಿ ಸಾಕ್ಷಿ ಗಣಪತಿ ಬರ್ತದೆ. ಇನ್ನೊಂದು 2 ಮಿನಿಟ್ಸಲ್ಲಿ ನಾವು ಮೇನ್ ರೋಡಿಗೆ ಹೋಗ್ತಾಯಿದ್ದೀವಿ. ಮೇನ್ ರೋಡಿಂದ ಶ್ರೀ ಗಣಪತಿಗೆ ಹೋಗಬೇಕು ಅಂತಂದರೆ ಒಂದು 20 ಮಿನಿಟ್ಸ್ ಇರುತ್ತೆ. 20 ಮಿನಿಟ್ಸಲ್ಲಿ ನಾವು ಸಾಕ್ಷಿ ಗಣಪತಿಗೆ ಹೋಗಿ ಅಲ್ಲಿದ್ದ ಮತ್ತೆ ಒಂದು 2 ಕಿಲೋಮೀಟರ್ಸ್ ನಡಿಬೇಕು. ಎಲ್ಲ ಒಂದು 3 ಕಿಲೋಮೀಟರ್ಸ್ ಇರುತ್ತೆ. 3 ಕಿಲೋಮೀಟರ್ಸ್ ಆದಮೇಲೆ ನಮಗೆ ಶ್ರೀಶೈಲಕ್ಕೆ ಹೋಗ್ತೀವಿ. ಇದು ರೋಡ್ ಇಲ್ಲಿ ಬರುತ್ತೆ. ಪಾದಯಾತ್ರೆ ಜಾಯ್ನ್ ಆಗುತ್ತೆ. అందరినీ గర్భించుకోదా ಇದೇ ರೋಡಲ್ಲಿ ಈ ರೀತಿ ನಾವೊಂದು 3 ಕಿಲೋಮೀಟರ್ಸ್ ಹೋಗ್ಬೇಕು. ಶ್ರೀಶೈಲ ಹೋಗ್ಬೇಕಂದ್ರೆ ಫಸ್ಟ್ ಬರೋದು ಸಾಕ್ಷಿ ಗಣಪತಿ ಬರುತ್ತೆ, ಆಮೇಲೆ ಶ್ರೀಶೈಲ. ದೇವರು ಲಾಸ್ಟಿಗೆ ಸಾಕ್ಷಿ ಗಣಪತಿ ಒಂದು ಸೇರಿದ್ವಿ. ಇಲ್ಲಿ ಸಾಕ್ಷಿ ಗಣಪತಿ ಅರ್ಥ ಏನು ಅಂತಂದರೆ, ಜೀವಿ ಆದವನು ಯಾರೇ ಆಗಿರಲಿ ಒಂದ್ಸರ ಅದು ಶ್ರೀಶೈಲ ಬಂದು ಹೋಗ್ಬೇಕಂತ ಹೇಳ್ತಾರೆ. ಬಂದಿದ್ದಾನ ಇಲ್ಲ ಅಂಥೇಳಿ ಶ್ರೀ ಭ್ರಮರಾಂಬಿಕಾ ತಾಯಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸಾಕ್ಷಿಯಾಗಿ ಸಾಕ್ಷಿ ಗಣಪತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಇಲ್ಲಿ ಒಳಗಡೆ ನಾವು ನೋಡಿಕೊಂಡ್ರೆ ಶ್ರೀ ಗಣೇಶನು ಪದ್ಮಾಸನದಲ್ಲಿ ಕುತ್ಕೊಂಡು ಬುಕ್ಕಲ್ಲಿ ಬರಿತಾ ದರ್ಶನ ಕೊಡ್ತಾನೆ. ಅದರರ್ಥ ನಾವು ಸಂದಿದ್ದೀವಿ ಅನ್ನೋದು ಒಂದು ಸಾಕ್ಷಿ. ಹಾಗಾಗಿ ಈ ಸ್ಥಳದ ಹೆಸರು ಸಾಕ್ಷಿ ಗಣಪತಿ, ಈ ದೇವಸ್ಥಾನದ ಹೆಸರು ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ ಪ್ರತೀತಿ. ಗೈಸ್, ಫೈನಲಿ ಶ್ರೀಶೈಲ ಬಂದುಬಿಟ್ವಿ. ಇನ್ನೊಂದು ಜಸ್ಟ್ 1/2 ಕಿಲೋಮೀಟ್ರ್ ಮಾತ್ರ ಇರೋದು.
ಶ್ರೀಶೈಲಕ್ಕೆ ನೋಡ್ರಿ. ಫೈನಲಿ ಅಟ್ ಶ್ರೀಶೈಲಂ.